ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಮಡಕಿ ಕಾಳು ಹಾಗೂ ಮೆಂತ್ಯ ಸೊಪ್ಪು ಹಾಕಿ ಸಾರು ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 100 ಗ್ರಾಮ್ ಅಷ್ಟು ಮಡಕಿ ಕಾಳು, ಮೊಳಕೆ ಕಟ್ಟಿದ ಮಡಕೆ ಕಾಳು ತೊಗೊಂಡಿದ್ದೀನಿ. ಮಡಕಿ ಕಾಳು ಅಂದರೆ ಆಲ್ಮೋಸ್ಟ್ ನಿಮಗೆ ಹೆಸರು ಕಾಳು ಥರನೇ ಇರುತ್ತೆ, ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಅಷ್ಟೇ. ತುಂಬ ಚಿಕ್ಕದಾಗಿರುತ್ತೆ ಇದು. ನೋಡಿ ಹೇಗಿರುತ್ತೆ ಇದು. ತುಂಬ ಒಳ್ಳೆಯದು, ತುಂಬ ಪ್ರೋಟೀನ್ಸು ಎಲ್ಲ ಇರುತ್ತೆ ಇದರಲ್ಲಿ. ಹಾಗೆ ಒಂದು 200 ಗ್ರಾಮ್ ಅಷ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪಲ್ಲಿ ನಾನು ಸ್ವಲ್ಪನೂ ಕಡ್ಡಿ ತೊಗೊಂಡಿಲ್ಲ. ಕಡ್ಡಿ ತೊಗೋಬೇಡಿ, ಬರೀ ಸೊಪ್ಪು ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ. ಕಡ್ಡಿ ಅದು ಕಹಿ ಸೊಪ್ಪಾಗಿರೋದ್ರಿಂದ ಮಕ್ಕಳು ತಿನ್ನೋದು ಕಷ್ಟ, ಅದಕ್ಕೆ ನಾನು ಇದನ್ನು ಬರೀ ಸೊಪ್ಪು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಇದನ್ನು ಸಣ್ಣದಾಗಿ ಹೆಚ್ಕೊಳ್ತೀನಿ. ಇಲ್ಲಿ ಸೊಪ್ಪನ್ನ ಮಸಿಯಲ್ಲ, ಅದರಿಂದ ಹಾಗೇನೆ ಸಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣಗೆ ಹೆಚ್ಕೋಬೇಕು ಇದನ್ನು. ಶುಗರ್ ಪೇಷಂಟ್ಸ್ಗೆಲ್ಲ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಫ್ರೆಂಡ್ಸ್. ಎಲ್ರಿಗೂ ಸಾಮಾನ್ಯ ಗೊತ್ತಿರತ್ತೆ ಸೊಪ್ಪು ಯಾವುದ್ಯಾವ್ದಕ್ಕೆ ಒಳ್ಳೆಯದು ಅಂತ. ಸೊಪ್ಪೇ ಒಳ್ಳೆಯದು, ಅದರಲ್ಲೂ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ದೊಡ್ಡವರೆಲ್ಲ ತಿಂತೀವಿ ನಾವು ಸೀನಿಯರ್ಸು, ಆದರೆ ಈ ಮಕ್ಕಳು ತಿನ್ನೋದು ಕಷ್ಟ. ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳಿ ಹೇಳಬೇಕು, ಯಾವುದೇ ತಿಂದರೆ ಒಳ್ಳೆಯದು, ಯಾವುದಿದ್ರೆ ಒಳ್ಳೆಯದು ಅಂತ. ನನ್ನ ಬಿಗಿನರ್ಸ್ಗೋಸ್ಕರ ನಾನು ಹೇಳ್ತಾ ಇರ್ತೀನಿ. ನಾನು ಆದಷ್ಟು ಈಸಿ ರೆಸಿಪೀಸ್ಗಳನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಸಿಂಗಲ್ ಆಗಿ ಒಬ್ಬೊಬ್ಬರೇ ರೂಮ್ಗಳು ಮಾಡ್ಕೊಂಡಿರೋರು, ಸ್ಟೂಡೆಂಟ್ಸು ಇರ್ತಾರೆ, ಓದಕ್ಕೆ ಬಂದಿರ್ತಾರೆ, ಬೇರೆ ಬೇರೆ ಊರಿಂದ ಕಲಿಯಕ್ಕೆ ಬಂದಿರ್ತಾರೆ. ಅಂಥವ್ರಿಗೆಲ್ಲ ಇದು ಅವರೇ ಅಡುಗೆ ಮಾಡಿಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಬೇರೆ ಊರಿಂದ ಬಂದಿರೋ ಕೆಲಸಕ್ಕೂ ಸಹ ಬಂದಿರ್ತಾರೆ. ಅವ್ರಿಗೆ ಇಲ್ಲಿ ಪಿ ಜಿಗಳಲ್ಲಿ ಇಟ್ಕೊಂಡು ಊಟ ಸರಿ ಹೋಗಲ್ಲ, ಆರೋಗ್ಯ ಕೆಡ್ತಾ ಇರುತ್ತೆ, ತಂದೆ ತಾಯಿಗೂ ತುಂಬ ಚಿಂತೆ ಆಗುತ್ತೆ. ಹಂಗಿರುವಾಗ ಎಲ್ಲ 4-5 ಜನ ಸೇರಿಕೊಂಡು ರೂಮ್ಗಳು ಮಾಡ್ಕೊಂಡಿರ್ತಾರಲ್ಲ, ಅಂಥವರೆಲ್ಲ ಈ ರೆಸಿಪೀಸ್ನ ನೋಡಿಕೊಂಡು ರುಚಿ ರುಚಿಯಾಗಿ ಅಮ್ಮ ಮಾಡಿರೋ ಥರ ಅಡುಗೆಗಳನ್ನೇ ಮಾಡ್ಕೊಂಡು ತಿನ್ಬೋದು. ರುಚಿಯಾಗೂ ಇರಬೇಕು, ಕಡಿಮೆ ಪದಾರ್ಥನೂ ಬಳಸೋ ಹಂಗಿರಬೇಕು, ಮತ್ತು ಬೇಗ ಆಗೋ ಹಂಗಿರಬೇಕು. ಯಾಕಂದರೆ ಈಸಿ ರೆಸಿಪೀಸ್ ಅಂತ ಹೇಳಿಬಿಟ್ಟು ನಾನೆಲ್ಲ ಗೋಡಂಬಿ, ದ್ರಾಕ್ಷಿ, ಅದು ಇದು ಅಂತ ಹೇಳ್ಬಿಟ್ಟು ಹೆವಿ ಮಸಾಲೆಗಳು ಹೇಳಿಬಿಟ್ರೆ ಪಾಪ ಚಿಕ್ಕ ಚಿಕ್ಕ ರೂಮ್ಗಳು ಮಾಡ್ಕೊಂಡಿರೋರು, ಸಿಂಗಲ್ಸ್ ಆಗಿರೋರ್ಗೆಲ್ಲ ಅಷ್ಟೊಂದು ಐಟಮ್ಸ್ ಎಲ್ಲಿಂದ ತರೋದು ಅಂತ ಹೇಳ್ಬಿಟ್ಟು ತಳ್ಳಿಬಿಡ್ತಾರೆ ವಿಡಿಯೋನ ಅಲ್ವಾ. ಇದೆಲ್ಲ ಮಾಡೋಕ್ಕಾಗಲ್ಲ. ಅದ್ರ ಬದಲಿಗೆ 100 ರೂಪಾಯಿ ಕೊಟ್ಟರೆ ಊಟನೇ ಸಿಗತ್ತೆ, ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು ಅನ್ನೋ ಅಂತ. ನಾನು ಮೊದಲಿಗೆ ಒಂದು ಚಿಕ್ಕ ಕುಕ್ಕರ್ ತಗೊಳ್ತೀನಿ, ಅದರೊಳಗೆ ಕಾಳನ್ನ ಅಷ್ಟು ಹಾಕ್ಕೊಳ್ತೀನಿ. ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ ನಾನು ಕಾಳನ್ನ, ಅದಕ್ಕೆ ನಾನು ಇನ್ನೊಂದ್ಸತಿ ತೊಳೆಯೋಕೆ ಹೋಗ್ತಾ ಇಲ್ಲ. ಒಂದು 100 ml ಅಂದರೆ ನೋಡಿ, ಈ ಲೋಟದಲ್ಲಿ 2 ಸತಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನಾನು ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಬೇಯಕ್ಕೆ. ಇದನ್ನು ನಾನು ಪಕ್ಕ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ, ದಪ್ಪ ತಳ ಪಾತ್ರೆ ಇಡ್ತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಪೀನಟ್ ಕೋಲ್ಡ್ ಪ್ರೆಸ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತೀನಿ, 1 ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತೀನಿ. ಈಗ ಸ್ಟವ್ ಸ್ವಲ್ಪ ಸಿಮ್ ಮಾಡ್ಕೊಳ್ತೀನಿ. 2 ಒಣಗಿದ ಮೆಣಸಿನ್ಕಾಯಿ ಬಿಡಿಸಿಟ್ಕೊಂಡಿದ್ದೆ, ಹಾಗೇನೆ ಒಂದು 10 ಗ್ರಾಮ್ ಅಷ್ಟು ದಪ್ಪ ಬೆಳ್ಳುಳ್ಳಿ ಎಸಳು, 4-5 ಎಸಳನ್ನ ತಗೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಕುಟ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ 10 ಗ್ರಾಮ್ ಅಷ್ಟು ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನು ಈರುಳ್ಳಿಗೆ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಮಾತ್ರ ಉಪ್ಪು ಹಾಕಿದ್ರೆ ಬೇಗ ಬೆಂದೋಗುತ್ತೆ, ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಈಗ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ, ಅಂದರೆ ಮೀಡಿಯಮಲ್ಲಿ ಇಟ್ಕೊಳ್ಳಿ ಫ್ಲೇಮ್ನ. ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ, 1/4 ಚಮಚದಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಎಲ್ಲನೂ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ಟವ್ ಸಿಮ್ ಮಾಡ್ಕೊಂಡಿರಿ. ಖಾರದ ಪುಡಿ, ಮಸಾಲೆ ಪುಡಿ ಎಲ್ಲ ಹಾಕೊಳ್ಳುವಾಗ ಈಗ 1 ಟೊಮೆಟೊನ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಸಾಂಬಾರ್ ಪುಡಿ ಹಾಕೋಬಹುದು, ಹೀಗೆ ಹಾಕಬೇಕು ಅಂತೇನಿಲ್ಲ. ಕೆಲವರು ಎಣ್ಣೆನಲ್ಲಿ ಸಾಂಬಾರ್ ಪುಡಿ ಎಲ್ಲ ಹಾಕಿದ್ರೆ ತುಂಬಾ ಸೀದೋಗುತ್ತೆ ಅಂತ ಹೇಳ್ತೀವಿ. ನಾವು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡಿರ್ತೀವಲ್ವಾ, ಸೊ ಏನು ಸಿಯಲ್ಲ. ಆ ಥರ ಅನ್ಸೋರು ನೀವು ಟೊಮೆಟೊ ಹಾಕಿದ್ಮೇಲೆ ಹಾಕೋಬಹುದು. ಸ್ವಲ್ಪ ಬೇಯಲಿ. ಈಗ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ. ನಾನು 1 ಕಟ್ ಪೂರ್ತಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕೋದ್ರಿಂದ ಕಹಿ ಬರೋದಿಲ್ಲ. ಆಮೇಲೆ ಮೊಳಕೆ ಕಾಳು ಹಾಕ್ತಾ ಇದ್ವಲ್ಲ, ಅದರಿಂದನೂ ಸಹ ಸಿಹಿ ಬರುತ್ತೆ. ಹಾಗಾಗಿ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವರು ಮೆಂತ್ಯ ಸೊಪ್ಪು ಅಂದ ತಕ್ಷಣ ಕಹಿ ರಸೆ ಬೇಡ ಅಂದ್ಬಿಡ್ತಾರೆ, ಬಟ್ ಅದಕ್ಕೆ ಹಾಕೋ ಮಸಾಲೆ ಎಲ್ಲ ಸರಿಯಾಗಿ ಹಾಕಿದ್ರೆ ಕಹಿನೇ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿ ಬೇಳೆ ಮೊಸಪ್ಪು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ.
ಒಂದ್ಸತಿ ಮಾಡ್ತೀನಿ, ತೋರಿಸ್ತೀನಿ. ಚೆನ್ನಾಗಿ ಹುರ್ಕೋಬೇಕು. ಈ ಥರ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡುವಾಗ ಫ್ಲೇಮ್ ಸ್ವಲ್ಪ ಹೈಯಲ್ಲಿರಲಿ. ಒಂದೆರಡು ನಿಮಿಷ ಮುಚ್ಚಳ ಮುಚ್ತೀನಿ. ಈಗ ಕಾಳು ಬೇಯಿಟ್ಟಿದ್ನಲ್ಲ, ಅದ್ರದ್ದು ಸ್ಟವ್ ಆಫ್ ಮಾಡಿದ್ದೀನಿ. ಕಾಳು ಬೆಂದೋಯ್ತು. ಅದನ್ನು ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು, ಯಾಕಂದರೆ ತುಂಬ ಬೇಗ ಬೆಂದೋಗುತ್ತೆ. ನೆಂದಿರುತ್ತೆ, ಮೊಳಕೆ ಬಂದಿರುತ್ತಲ್ವ, ತುಂಬ ಬೇಗ ಬೆಂದೋಗುತ್ತೆ. ಅದು ಜಾಸ್ತಿ ಬೆಂದೋಗ್ಬಿಟ್ರೆ ಅದ್ರ ಟೇಸ್ಟ್ ಕಳ್ಕೊಂಬಿಡುತ್ತೆ. ಈಗಲೇ ಮೆಂತ್ಯ ಸೊಪ್ಪಿನ ವಾಸನೆ ಎಷ್ಟು ಘಮ್ ಅಂತ ಇದೆ ಗೊತ್ತಾ. ಇದಕ್ಕೆ ಟ್ಯಾಮ್ರಿನ್ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು. ಮದರ್ಸ್ ಟ್ಯಾಮರಿನ್ ಪೇಸ್ಟ್ ಅಂತಾನೆ ಸಿಗತ್ತೆ. ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಮುದ್ದೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದಲ್ಲ, ಆ ಮಿಕ್ಸಿದು ಜಾರ್ದು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ಇದಕ್ಕೆ